स्वामी रक्षत्येव तदीयं मां कर्मास्तु गुरुदेवकः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀಗುರುಭ್ಯೋ ನಮಃ. ಹರಿ ಓಂ. 4ನೇ ಅಧ್ಯಾಯದ 6 ಶ್ಲೋಕ ಆಗಿದೆ. 7ನೇ ಶ್ಲೋಕವನ್ನ ನೋಡೋಣ. ಶ್ರೀ ಗುರುಭ್ಯೋ ನಮಃ. ಪರಮೋಪಿ ರಮೇಶಿತುರಸ್ಯ ತಮೋ ನಹಿ ಕಶ್ಚಿದಭೂನ್ನ ಭವಿಷ್ಯತಿ ಚ ಮುಚಿದದ್ಯತನೋಪಿ ನ ಪೂರ್ಣ ಸದಾ ಗಣಿತೇಜ್ಯ ಗುಣಾನುಭವೈಕತನೋಃ. ಶ್ರೀಮದಾಚಾರ್ಯರು ಭಗವಂತನ ಮಹಿಮೆಯನ್ನೇ ಈ ಸ್ತೋತ್ರದಲ್ಲಿ ವಿಶೇಷವಾಗಿ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಈ ಶ್ಲೋಕದಲ್ಲಿ ಭಗವಂತನ ಸರ್ವೋತ್ತಮತ್ವವನ್ನ ಸಮರ್ಥನೆ ಮಾಡ್ತಾ ಇದ್ದಾರೆ. ಪರಮಾತ್ಮ ಇವನು ಸರ್ವೋತ್ತಮನಾಗಿದ್ದಾನೆ, ಲಕ್ಷ್ಮೀಪತಿಯಾಗಿದ್ದಾನೆ. ಆ ಸರ್ವೋತ್ತಮನಾದ ಲಕ್ಷ್ಮೀಪತಿಯಾದ ಪರಮಾತ್ಮನ ಏನೋ ಒಂದು ವ್ಯಕ್ತಿತ್ವ ಇದೆ, ಒಂದು ಸ್ವರೂಪ ಇದೆ, ಒಂದು ಸಾಮರ್ಥ್ಯ ಇದೆ. ಅದನ್ನ ಯಾರೂ ಎಂದಿಗೂ ಪಡೆಯಲು ಸಾಧ್ಯವಿಲ್ಲ. ಲೋಕದಲ್ಲಿ ಆ ರೀತಿಯಾಗಿ ನಾವು ನೋಡ್ತೇವೆ. ಒಬ್ಬ ವ್ಯಕ್ತಿ ಈ ಕಾಲದಲ್ಲಿ ಶ್ರೀಮಂತನಾಗಿರ್ತಾನೆ, ಈ ಜನ್ಮದಲ್ಲಿ ಶ್ರೀಮಂತನಾಗ್ತಾನೆ, ಅಥವಾ ಈ ದೇಶದಲ್ಲಿ ಶ್ರೀಮಂತನಾಗ್ತಾನೆ. ಬೇರೆ ಕಡೆಗೆ ನೋಡಿದಾಗ ಅವನು ಶ್ರೀಮಂತ ಅಂತ ಅನಿಸೋದಿಲ್ಲ, ಆಗೋದಿಲ್ಲ. ಆ ತರಹದ ಪ್ರಸಂಗಗಳು ನಾವು ಬೇಕಾದಷ್ಟು ನೋಡ್ತೇವೆ. ಹಾಗೆ ಪರಮಾತ್ಮನ ಬಗ್ಗೆ ಹೇಳುವಾಗ ದೇವರು ಇವತ್ತಿನ ಸೃಷ್ಟಿಯಲ್ಲಿ ಭಗವಂತ ಸರ್ವೋತ್ತಮ, ಅವನೇ ಎಲ್ಲವನ್ನು ಮಾಡ್ತಾನೆ ಅಂತಿದ್ದರು. ಮುಂದಿನ ಸೃಷ್ಟಿಯಲ್ಲಿ ಬೇರೆಯವರು ಇನ್ನೊಬ್ಬರು ಉತ್ತಮರಾಗಿ ಎಲೆಕ್ಷನ್ ಆದಂತೆ ಬೇರೆ ಬೇರೆ ಮಿನಿಸ್ಟರ್ಸು, ಪ್ರೈಮ್ ಮಿನಿಸ್ಟರ್ಸು ಎಲ್ಲ ಹೇಗೆ ಚೇಂಜ್ ಆಗ್ತಾರೋ ಹಾಗೆ ಪರಮಾತ್ಮನು ಕೂಡ ಇವತ್ತು ಈ ಕಾಲದಲ್ಲಿ ಸರ್ವೋತ್ತಮನಾದವನು ಇನ್ನೊಂದು ಕಾಲದಲ್ಲಿ ಅವನು ಸರ್ವೋತ್ತಮನಾಗಿರ್ಲಿಕ್ಕಿಲ್ಲ. ಬೇರೆ ವ್ಯಕ್ತಿ ತಾನು ಹೆಚ್ಚಿನ ಶಕ್ತಿಯನ್ನ, ಸಾಮರ್ಥ್ಯವನ್ನು ಪಡೆದು ಇವರಿಗಿಂತಲೂ ಉತ್ತಮನಾಗಿ ಬರಬಹುದೇ, ಅಥವಾ ಆ ವ್ಯಕ್ತಿಯಿಂದಲೇ ಸೃಷ್ಟಿಯಾದರೂ ಆಗ್ತದೆ ಅಂತ ಹೇಳಬಹುದಾ ಎಂಬುದಾಗಿ ಸಹಜವಾಗಿ ನಮಗೆ ಪ್ರಶ್ನೆ ಬರ್ತದೆ. ಯಾಕೆ ಅಂದ್ರೆ ಲೋಕದಲ್ಲಿ ಆ ರೀತಿಯಾಗಿ ನಾವು ನೋಡ್ತೇವೆ. ಒಂದು ವರ್ಷ ಈ ವ್ಯಕ್ತಿ ಭಾರಿ ಮುಖ್ಯಸ್ಥ ಅಂತ ಆಗ್ತಾನೆ, ಎಲ್ಲ ಆಗ್ತಾನೆ. ಇನ್ನೊಂದು ವರ್ಷ ನೋಡುವಷ್ಟಿಗೆ ಇನ್ನೊಬ್ರು ಭಾರಿ ತಾನು ಬೆಳಿತಾನೆ, ಅವನ ಶ್ರೀಮಂತಿಗೆ ಅಧಿಕಾರ ಎಲ್ಲ ಬರ್ತದೆ, ಹಾಗೆ ಅವನು ಕೆಳಗೆ ಹೋಗ್ಬಿಡ್ತಾನೆ. ಹಾಗೆ ಒಬ್ರು ದೊಡ್ಡವರು, ಒಬ್ರು ಸಣ್ಣವರು, ಹೀಗೆ ಚಕ್ರ ಈ ಸಂಸಾರದಲ್ಲಿ ಹೋಗ್ತಾ ಇರ್ತದೆ. ಲೋಕದಲ್ಲಿ ನಾವು ಆ ರೀತಿಯಾಗಿ ನೋಡ್ತೇವೆ. ಹಾಗೇನಾದರೂ ಭಗವಂತನ ಬಗ್ಗೆ ಇದೆಯಾ ಅಂತ ಕೇಳಿ ಶ್ರೀಮದಾಚಾರ್ಯ ಹೇಳ್ತಾರೆ, ಅಸ್ಯ ಸಮಃ ರಮೇಶಿತು ಅಸ್ಯ ಸಮಃ ನಹಿ ಕಶ್ಚಿದಭೂತ್ ನ ಭವಿಷ್ಯತಿ ಕಶ್ಚಿತ್ ನ ಭವಿಷ್ಯತಿ ಅದ್ಯತನೋಪಿ ನ ಕಶ್ಚಿತ್ ಪೂರ್ಣ ಸದಾ ಅಗಣಿತ ಈಡ್ಯ ಗುಣ ಅನುಭವೈಕತನೋ ರಮೇಶಿತು ಅಸ್ಯ. ಅದಕ್ಕೆ ವಿಶೇಷಣ ಅದು. ಶ್ರೀಮದಾಚಾರ್ಯ ಅಂತಾರೆ, ದೇವರ ವಿಷಯದಲ್ಲಿ ಸರ್ವಥಾ ಸಂಶಯ ಪಡಬೇಡಿ. ಭಗವಂತ ಸರ್ವೋತ್ತಮನಾಗಿದ್ದಾನೆ. ಆ ಸರ್ವೋತ್ತಮನಾದ ಭಗವಂತನ ಒಂದು ಏನು ಆ ಮಹಿಮೆ ಇದೆ, ಅವನ ವ್ಯಕ್ತಿತ್ವ ಇದೆ. ಅವನು ಜಗತ್ತಿನ ಸೃಷ್ಟಿಯಾದಿ ವ್ಯಾಪಾರಗಳನ್ನು ಮಾಡ್ತಾನೆ, ಬ್ರಹ್ಮಾದೇವತೆಗಳ ನಿಯಾಮಕನಾಗಿದ್ದಾನೆ. ಇಂತಹ ಒಂದು ಸಾಮರ್ಥ್ಯ, ಒಂದು ವ್ಯಕ್ತಿತ್ವ ಉಳ್ಳ ವ್ಯಕ್ತಿ ಇನ್ನೊಬ್ಬನು ಈ ಜಗತ್ತಿನಲ್ಲಿ ಸರ್ವಥಾ ಇದ್ದಿದ್ದಿಲ್ಲ ಹಿಂದೆ. ಹೇಳ್ತಾ ಇರೋದು ಹಿಂದೆ ಇರಲಿಲ್ಲ ಅಂತ ಹೇಳ್ತಾರೆ. ಕಶ್ಚಿತ ನ ಅಭೂತ್ ಅಸ್ಯ ಸಮಃ ನ ಕಶ್ಚಿತ್ ಅಭೂತ್.
ಇಲ್ಲಿ ಎರಡು, ಪರಮಃ ನ ಅಭೂತ್ ನ ಭವಿಷ್ಯತಿ ಆದ್ಯತನಃ ಅಪಿ ನ, ಸಮಃ ನ ಕಶ್ಚಿದಭೂತ್ ನ ಭವಿಷ್ಯತಿ ಆದ್ಯತನೋಪಿ ಸಮಃ ನ ಕಶ್ಚಿತ್. ಈ ರೀತಿಯಾಗಿ ಎರಡು ವಿಚಾರವನ್ನು ತಿಳಿಸ್ತಾರೆ. ಅಂದ್ರೆ ಏನು ಆ ಶ್ಲೋಕದ ಅದರ ಅಭಿಪ್ರಾಯ ಏನು, ಶಬ್ದದ ಅಭಿಪ್ರಾಯ ಏನು ಅಂತಂದ್ರೆ, ದೇವರಿಗಿಂತಲೂ ಉತ್ತಮನಾಗಿರತಕ್ಕಂತಹ ವ್ಯಕ್ತಿ ಹಿಂದೆ ಇರಲಿಲ್ಲ, ಮುಂದೆ ಬರೋದಿಲ್ಲ, ಈಗ ಇಲ್ಲ. ಮೂರು ಕಾಲ ಒಟ್ಟಿಗೆ, ಅತೀತ, ಭವಿಷ್ಯತ್, ವರ್ತಮಾನ. ಮೂರು ಕಾಲಗಳಲ್ಲಿಯೂ ಕೂಡ ಭಗವಂತನಿಗಿಂತಲೂ ಕೂಡ ಪರಮಃ ಅಂದ್ರೆ ಶ್ರೇಷ್ಠ. ರಮೇಶಿತು ಅಸ್ಯ, ಸರ್ವೋತ್ತಮನಾಗಿರ್ತಕ್ಕಂಥ ಯಾವ ಭಗವಂತನಿದ್ದಾನೋ ಆ ಭಗವಂತನಿಗೆ ಸಮನಾದ ವ್ಯಕ್ತಿ ಇಲ್ಲ. ಪರಮಃ, ಅವನಿಗಿಂತಲೂ ಶ್ರೇಷ್ಠನಾಗಿರ್ತಕ್ಕಂತಹ ವ್ಯಕ್ತಿ ಇಲ್ಲ 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 ಅಂದ್ರೆ ಇವಾಗಿಲ್ಲ ಅಂತ ಮಾತ್ರ ಅಲ್ಲ, ನಹಿ ಕಶ್ಚಿದ್ ಅಭೂತ್. ಅಭೂತ್ ಅನ್ನೋದು ಭೂತಕಾಲವನ್ನು ಹೇಳಿಕೊಡ್ತದೆ. ಫಸ್ಟ್ ಅಂದ್ರೆ ಇದು ನಾನು ಯಾವಾಗಲೂ ಒಂದು ಮಾತು ಮೇಲ್ಮೇಲೆ ಹೇಳ್ತಾ ಇರ್ತೀನಿ. ಶ್ರೀಮದಾಚಾರ್ಯ ಒಂದು ವಾಕ್ಯದ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ 3 ಜನ್ಮ ಅಲ್ಲ, ನಮ್ಮಂತವ್ರು 1000 ಜನ ಬಂದ್ರು ಅರ್ಥ ಆಗೋದಿಲ್ಲ. ಅಷ್ಟು ವಿಷಯಗಳು ಚಿಂತನೆ ಮಾಡ್ಲಿಕ್ಕೆ ಆ ವಾಕ್ಯದಲ್ಲಿ ಸಿಗುತ್ತೆ. ಯಾಕೆ ಅಂದ್ರೆ ನಮಗೆ ಹಿಂದೆ ಆದ ಕಾಲ ಎಷ್ಟಿದೆ? ಅನಾದಿ ಕಾಲ. ಮುಂದೆ ಬರುವ ಕಾಲ ಎಷ್ಟಿದೆ? ಅದು ಅನಂತ ಇದೆ. ಅದರ ಮಧ್ಯದಲ್ಲಿರೋದು ವರ್ತಮಾನ ಕಾಲ. ಈಗ ನಾವಿದ್ದೀವಿ. ನಾವೆಷ್ಟು ವರ್ಷ ಇರ್ತೀವಿ? 10 ವರ್ಷ, 20 ವರ್ಷ, 30 ವರ್ಷ, 50 ವರ್ಷ, 100 ವರ್ಷ. ದೇವರನ್ನು ತಿಳಿಯುವ, ದೇವರನ್ನು ಚಿಂತನೆ ಮಾಡುವ, ಭಗವಂತನ ತತ್ವಜ್ಞಾನವನ್ನು ಪಡೆಯುವ ಸಮಯ ಎಷ್ಟು ಕಡಿಮೆ ಇದೆ ನಮಗೆ ಗೊತ್ತು. ಹೋಗಲಿ, ಆ ದೇವರನ್ನ ತಿಳಿತಾ ಇರುವಾಗ ಇವತ್ತು ದೇವರು ಸರ್ವೋತ್ತಮ ಅಂತ ನಾವು ತಿಳಿತೇವೆ. 2021 ಡಿಸೆಂಬರು ಇಂತಹ ದಿವಸ, ಇವತ್ತು ನಾನು ದೇವರು ಸರ್ವೋತ್ತಮ ಅಂತ ತಿಳ್ಕೊಂಡಿದ್ದೇನೆ. ಆಗ ಆ ದೇವರು ಇವತ್ತು ಮಾತ್ರ ಸರ್ವೋತ್ತಮ ಅಥವಾ ಹಿಂದೂ ಸರ್ವೋತ್ತಮನಿದ್ದಾನ ಅಥವಾ ಮುಂದೆ ಆಗಬಹುದಾ ಅಂತ ಅನ್ನೋ ಪ್ರಶ್ನೆ ಬಂದರೆ ಆಗ ನಾವು ಎಷ್ಟು ದೀರ್ಘ ವಿಚಾರ ಮಾಡಬೇಕಾಗ್ತದೆ. ಇನ್ನೊಂದೇನು ಅಂತಂದ್ರೆ, ನಮಗೆ ಗೊತ್ತಿದ್ದ ಕಾಲದ ಪರಿಮಿತಿ ಎಷ್ಟು ಚಿಂತನೆ ಮಾಡ್ಲಿಕ್ಕೆ ನಮ್ಗೆ ಎಷ್ಟಾಗತ್ತೆ? ನಾವು ಬಹಳ 10 ವರ್ಷ, 20 ವರ್ಷ, 30 ವರ್ಷ ಹಿಂದೆ ಹೋಗ್ತೀವಿ, 1000 ವರ್ಷ ಹೋಗ್ತೀವಿ, ಲಕ್ಷ ವರ್ಷ ಹೋಗ್ತೀವಿ, ಕೋಟಿ ವರ್ಷ ಹೋಗ್ತೀವಿ. ಆದ್ರೆ ಹಿಂದೆ ಅಂದ್ರೆ ಅದು ಅನಾದಿ ಅಂತ ಬರುತ್ತೆ. ಅಷ್ಟೆಲ್ಲ ಚಿಂತನೆ ಮಾಡುವಷ್ಟು ಇದೇ ನಮ್ಮ ಶಕ್ತಿ, ಇಲ್ಲ ಅಂತಿಲ್ಲ. ಆದ್ರೂ ಸ್ಪಷ್ಟವಾಗಿರೋದಿಲ್ಲ, ಅಸ್ಪಷ್ಟವಾಗಿರತ್ತೆ. ಹಾಗೆ ಮುಂದೆ ಹೋದ್ರೆ ಅದು ಅನಂತ, ಎಂಡ್ಲೆಸ್. ಹೋಗ್ತಾ ಇರಬೇಕು. ಮುಂದಿನ ಬ್ರಹ್ಮದೇವರು, ಆ ಮುಂದಿನ ಬ್ರಹ್ಮದೇವರು, ಆ ಮುಂದಿನ ಬ್ರಹ್ಮದೇವರು, ಅನಂತ ಕಾಲದವರೆಗೆ ಪರಮಾತ್ಮನೇ ಸರ್ವೋತ್ತಮ. ನಾವು ಇದ್ದ ಕಾಲ ಎಷ್ಟು? 10 ವರ್ಷ, 20 ವರ್ಷ, 50 ವರ್ಷ, 100 ವರ್ಷ. ನಾವಿದ್ದ 50 ವರ್ಷದೊಳಗೆ ಒಂದು 10 ಮಂದಿನ ಪ್ರೈಮ್ ಮಿನಿಸ್ಟರ್ ನೋಡ್ತೀವಿ, ಅಥವಾ 20 ಮಂದಿನ ಪ್ರೈಮ್ ಮಿನಿಸ್ಟರ್ ನೋಡ್ತೀವಿ. ಓ, ಇದೇನದು ಅಂತ ಅನ್ಕೊಳ್ತೀವಿ. ಆದ್ರೆ ದೇವರು ಅನಾದಿ ಕಾಲದಿಂದ ಅಷ್ಟೆಲ್ಲ ನಮ್ಗೆ ಅರ್ಥ ಆಗೋದಿಲ್ಲ. ಬೇಡ ಅಂದ್ರೆ ಈ ಬ್ರಹ್ಮದೇವರು 100 ವರ್ಷ. ಒಬ್ಬ ವ್ಯಕ್ತಿ ಒಂದು ಸ್ಥಾನದ ಕೂತ ಅಂದ್ರೆ ಸ್ವಲ್ಪ ಅವನಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಜಗತ್ತೆಲ್ಲ ಅವನ್ನ ನೋಡ್ತಾ ಇರ್ತದೆ, ಬೈತಾರೆ, ತಿರಸ್ಕಾರ ಮಾಡ್ತಾರೆ, ಏನೇನೋ ಆಗಿ ಹೋಗ್ಬಿಡ್ತದೆ. ಭಗವಂತ ತುಂಬಾ ಚೆನ್ನಾಗಿ ಜಗತ್ತಿನ ಸೃಷ್ಟಿ ಮಾಡಿದ್ದಾನೆ. ಎಲ್ಲ ಬಹಿರ್ಮುಖವಾಗಿದೆ, ಒಳಗಿಂದ ಏನು ಗೊತ್ತಾಗೋದಿಲ್ಲ. ಎಲ್ಲ ಮಾಡಿಸುವುದು ದೇವರೇ. ಎಲ್ಲದಕ್ಕೊಂದು ಹೊರಗಿನ ವ್ಯವಸ್ಥೆ ಇಟ್ಬಿಟ್ಟಿದ್ದಾನೆ. ಒಳಗಿನ ನಾನು ನೋಡೇಬೇಡ್ರಿ ನೀವು ಅಂತಾನೆ ದೇವರು. ನಿಮ್ ಕೆಲಸ ನೀವು ಮಾಡ್ತಾ ಹೋಗ್ರಿ, ಸಿಗತ್ತೆ.
ನಾನು ಫಲ ಕೊಡ್ತೀನಿ. ಮಾಡೋದ್ ನಾನೇ, ಮಾಡಿಸೋ ನಾನೇ, ಫಲ ಕೊಡೋ ನಾನೇ. ಅದು ನಿಮ್ಮ ಯೋಗ್ಯತೆ ಇರಬೇಕು, ನಿಮ್ ಪ್ರಯತ್ನ ಇರಬೇಕು, ಅದಕ್ಕಾಗಿ ನೀವು ಶ್ರಮ ಪಡಬೇಕು, ಆಗ ಮಾತ್ರ ನೀವು ಫಲ ಸಿಗುತ್ತೆ. ಹೀಗೆ ಭಗವಂತ ಈ ಜಗತ್ತಿನ ಸೃಷ್ಟಿಯಾದ ವ್ಯಾಪಾರಗಳನ್ನ ಮಾಡ್ತಾ ಇದ್ದಾನೆ. ಇದರ ಮಧ್ಯದಲ್ಲಿ ನಾವು ಒಬ್ಬ ವ್ಯಕ್ತಿಯನ್ನು ದೊಡ್ಡವರನ್ನು ತಿಳ್ಕೊಳ್ತೀವಿ, ಏನೋ ಬಹಳ ದೊಡ್ಡವನ್ ತಿಳ್ಕೊಂಡಿರ್ತೀವಿ. ಸ್ವಲ್ಪ ದಿವಸ ಆಮೇಲೆ ಗೊತ್ತಾಗತ್ತೆ, ಅಯ್ಯೋ ರಾಮ, ಅವನಿಗೇನೋ ಇಲ್ಲ ಶಕ್ತಿ ಅಂತ ತಿಳ್ಕೊಂಡ್ಬಿಡ್ತೀವಿ. ಎಷ್ಟು ಕ್ಷಣಿಕ ಈ ಜಗತ್ತು ಅಂತ ಅರ್ಥ ಆಗತ್ತೆ. ಇಂತಹ ದೊಡ್ಡ ದೊಡ್ಡ ಅಧಿಕಾರಗಳಿರ್ತಕ್ಕಂತಹ ವ್ಯಕ್ತಿಗಳು ಮಣ್ಣು ಮುಕ್ಕಿ ಹೋಗ್ತಾರೆ. ಶ್ರೀಪಾದರಾಜರು ಗಾರ್ಡ್ನಲ್ಲಿ ಹೇಳ್ತಾರೆ, ಪುರಂದಾಸ ಅನೇಕ ದಾಸರು ಹೇಳಿದ್ದಾರೆ, ನಲಮಾಂಧಾತರೇನಾದರು. ನೋಡ್ಕೋ, ಮನುಷ್ಯನಿಗೆ ತುಂಬಾ ಅಹಂಕಾರ ಇರ್ತದೆ. ನಾನು ದೊಡ್ಡ ವ್ಯಕ್ತಿ, ನನಗೆ ಸಮಾನರು ಯಾರು, ನನಗೆ ಬುದ್ಧಿವಂತರ ಯಾರು, ನನಗೆ ಸಮಾನವಾದ ಶ್ರೀಮಂತರ ಯಾರು, ದಾನಿಗಳ್ಯಾರು, ಏನೇನೋ ಒಬ್ಬರೊಬ್ಬರಿಗೂ ಒಂದು ವಿಚಿತ್ರವಾಗಿರ್ತಕ್ಕಂತಹ ಭಾವನೆಗಳೆಲ್ಲ ಇರುತ್ತೆ. ಆಗ ದಾಸರು ಹೇಳ್ತಾರೆ, ಸ್ವಲ್ಪ ಒಂದು ಜಗತ್ತನ್ನು ನೋಡಪ್ಪ, ಆ ಕಡೆ ಈ ಕಡೆ ಹಿಂದಿನ ಜನರನ್ನು ನೋಡ್ಕೋ, ಆವಾಗ ನೀನೇನೋ ನಿನಗೆ ಅರ್ಥ ಆಗತ್ತೆ. ಯಾವಾಗಲೂ ಮನುಷ್ಯ ತನ್ನನ್ನು ಅರ್ಥ ಮಾಡ್ಕೋಬೇಕಾದ್ರೆ ಇನ್ನೊಬ್ಬರನ್ನ ಸರಿಯಾಗಿ ನೋಡಬೇಕು, ಆಗ ಮಾತ್ರ ತಾನೇ ಏನಂತೂ ಗೊತ್ತಾಗತ್ತೆ. ತನ್ನನ್ನು ಏನು ಅಂತ ತಿಳ್ಕೊಳಕ್ಕೆ ನಾವು ಸಾಮಾನ್ಯವಾಗಿ ಪ್ರಯತ್ನ ಮಾಡೋದಿಲ್ಲ. ಸಾಮಾನ್ಯವಾಗಿ ನಮ್ಮ ಪ್ರಯತ್ನ ಏನಿರುತ್ತದೆ, ಇನ್ನೊಬ್ರು ಏನು ಅಂತ ನಾವು ಚಿಂತನೆ ಮಾಡ್ತಾ ಹೋಗ್ತೀವಿ ಹೊರತಾಗಿ ನಾನೇನು ಅಂತ ನಾನು ವಿಚಾರ ಮಾಡೋದೇ ಇಲ್ಲ. ಆ ಶಾಸ್ತ್ರ ಹೇಳತ್ತೆ, ಪ್ರತಿನಿತ್ಯ ನೀವು ಆತ್ಮ ಕಿಮ್ನು ಮೇ ಪಶುವಿಸ್ತುಲ್ಯಂ ಕಿಮ್ನು ಸತ್ಪುರುಷ ಈ ರೀತಿ ಮಹಾಭಾರತ ಹೇಳುತ್ತೆ. ಪ್ರತಿನಿತ್ಯ ಆತ್ಮ ಸಂಶೋಧನೆಯನ್ನು ಮಾಡಿಕೊಳ್ಳಬೇಕು. ನನ್ನ ಜೀವನ ಸಜ್ಜನರಿಗೆ ಸಮಾನವಾಗಿ ನಡೀತಾ ಇದೆಯಾ ಅಥವಾ ದುಷ್ಟ ಜನರಿಗೆ ಸಮಾನವಾಗಿ ನಡೀತಾ ಇದೆಯಾ ಅಂತ ಪ್ರತಿನಿತ್ಯ ತನ್ನ ಬಗ್ಗೆ ತಾನು ಆತ್ಮವಿಮರ್ಶೆಯನ್ನು ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಆಗ ನಮಗೆ ಅರ್ಥವಾಗತ್ತೆ, ನಾವು ಎಲ್ಲಿ ನಿಂತಿದ್ದೀವಿ, ಕೆಳಗನ, ಭೂಮಿ ಮೇಲವಾ, ಭೂಮಿ ಮೇಲನ, ಎಷ್ಟು ದೂರ ಇದ್ದೇವೆ, ಸಮೀಪಕ್ಕಿದ್ದೇವೆ, ಎಲ್ಲ ಅರ್ಥ ಆಗತ್ತೆ. ಹೀಗಾಗಿ ಭಗವಂತನ ಸರ್ವೋತ್ತಮತ್ವವನ್ನು ತಿಳಿತಾ ಇರುವಾಗ ದೇವರು ನಮ್ಮ ಒಡೆಯ, ನಮ್ಮ ರಾಜ, ನಮ್ಮ ಸ್ವಾಮಿ, ಜಗತ್ಸ್ವಾಮಿ ಅಂತ ಹೇಳುವಾಗ ದೇವರ ಬಗ್ಗೆ ಚಿಂತನೆ ಮಾಡೋದು ತುಂಬಾ ದೂರ ಇದೆ. ನಾನು 50 ವರ್ಷ 100 ವರ್ಷದ ಅನುಭವವೂ ನನಗಿಲ್ಲ. ಈ 100 ವರ್ಷಗಳಲ್ಲಿ ಯಾವ್ದಾವ್ದು ವ್ಯಕ್ತಿ ನೋಡ್ಕೊಂಡು ಅವನು ಟಾಟಾ ಬಿರ್ಲಾ ಅದು ಇದು ಯಾವನೋ ಮೋದಿ 100 ವರ್ಷ ಆ ರಾಜ ಇವ್ರು ಯಾರು? ಇವರು ಧರ್ಮದ ಬುನಾದಿಯೇ ಇಲ್ಲದ, ಭಗವಂತನ ಜ್ಞಾನದೇ ಇಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಇವರೆಲ್ಲ. ಭಗವಂತನ ಮಹಾಭಕ್ತರು, ಅಂಬರೀಷ ಮಹಾರಾಜ, ಮಾಂಧಾತ, ನಹುಷ, ಅಪರೋಕ್ಷ ಜ್ಞಾನಿಗಳು, ಇಡೀ ಭೂಮಂಡಲವನ್ನೇ ಆಳಿದ, ಒಂದು ಭಾರತ ದೇಶ ಮಾತ್ರ ಅಲ್ಲ, ಇಡೀ ಭೂಮಂಡಲವನ್ನ ಆಳುವಂತಹ ಮಹಾ ಸಾಮರ್ಥ್ಯವನ್ನು ಪಡೆದ ಮಹಾರಾಜರು ಇವರೆಲ್ಲ. ಅವರೂ ಕೂಡ ತನ್ನ ಕೆಲಸ ಆಯ್ತಾ, 100 ವರ್ಷ ಆಯ್ತಾ, 1000 ವರ್ಷ ಆಯ್ತಾ, ದೇವರು ಕೊಟ್ಟ ಸಮಯ ಮುಗೀತಾ, ಹೋಗ್ಬೇಕಷ್ಟೇ, ಹೋಗ್ತಾ ಇರ್ತಾರೆ. ಅಂಥವರೇ ತಮ್ದೆಲ್ಲಾ ಕೆಲಸ ಮುಗಿತು, ಅಧಿಕಾರ ಮುಗಿತು ಅಂತ ಹೇಳ್ತಾ ಇರುವಾಗ ನಮ್ಮಂತಹ ಸಾಮಾನ್ಯ ಮನುಷ್ಯರು ಅಧಿಕಾರದಲ್ಲಿ ಎಷ್ಟು ದಿನ ಇರ್ಲಿಕ್ಕೆ ಸಾಧ್ಯತೆ? ಯಾರು ಇರ್ಲಿಕ್ಕೆ ಸಾಧ್ಯ? ಜ್ಞಾನವೇ ಇಲ್ಲ, ಧರ್ಮನೇ ಗೊತ್ತಿಲ್ಲ, ದೇವರು ಅಂದ್ರೆ ಗೊತ್ತಿಲ್ಲ, ಸಾಧನ ಅಂದ್ರೆ ಗೊತ್ತಿಲ್ಲ, ಮೋಕ್ಷ ಅಂದ್ರೆ ಗೊತ್ತಿಲ್ಲ. ಇಂತಹ ವ್ಯಕ್ತಿಗಳು 1000 ಕೋಟಿ, 10,000 ಕೋಟಿ, ಲಕ್ಷ ಕೋಟಿ, ಅಬ್ಜ ಕೋಟಿ ಜನ ಇಟ್ಕೊಂಡು ಕೂತಿದ್ದಾರೆ. ಜನ, ಹಣ ಇದೆ, ಧರ್ಮ ಎಲ್ಲಿದೆ? ಆಗಿನ ರಾಜರಿಗೆ ಅಧಿಕಾರ ಇತ್ತು, ಐಶ್ವರ್ಯ ಇತ್ತು, ಧರ್ಮ ಇತ್ತು. ದೊಡ್ಡ ತಪಸ್ವಿಗಳು, ಸಿದ್ಧ ಪುರುಷರು, ರಾಜರು ಎಂಥ ರಾಜರು ಅಂದ್ರೆ, ಪ್ರಿಯವ್ರತ ಮಹಾರಾಜ ಚರಿತ್ರೆ ಹೇಳ್ತಾರೆ, ಸೂರ್ಯ ನೀನ್ ಬರ್ಲಿಲ್ಲ, ನಿನ್ನ ಸಮಾನವಾಗಿ ನಾನು ನಿಲ್ತೇನೆ ನಿಂತು ಸೂರ್ಯನಿಗೆ ಎಷ್ಟು ಪ್ರಕಾಶವೋ ಅಷ್ಟು ಪ್ರಕಾಶ ಕೊಡುವಂತಹ ಸಾಮರ್ಥ್ಯ ಪಡೆದ ರಾಜ. ಇಂತಹ ಅಪಾರವಾದ ಶಕ್ತಿಯನ್ನು ಪಡೆದಿರುವ ಒಬ್ಬರೊಬ್ಬ ರಾಜರೂ ಕೂಡ ಏನಾದ್ರು ನಾವು ಇವತ್ತು ಡೆಲ್ಲಿ, ಬೆಂಗಳೂರು, ಮುಂಬೈ, ಚೆನ್ನೈ, ಕೊಯಮತ್ತೂರು, ಯಾವ್ದಾವ್ದೋ ಸಣ್ಣ ಊರೊಳಗೆ ಒಂದು 10 ಎಕರೆ 20 ಎಕರೆ
ಜಾಗ ಇಟ್ಕೊಳ್ತಾರೆ. ನಮ್ ತಂದಿ ನಮ್ಮ ಅಜ್ಜ ನಮ್ ತಜ್ಜ ಕೊಟ್ಟಿದ್ದು ಅಂತ ಹೇಳ್ತಾರೆ. ಚಿಕ್ಕ ಚಿಕ್ಕ ಇವಾಗಂತೂ ಅದನ್ನು ಹೋಯ್ತು. ಆ ದೊಡ್ಡ ದೊಡ್ಡ ಮನೆಗಳು ಹೋದ್ವು. ಇವಾಗೆಲ್ಲ ಹಳೆ ಕಾಲಕ್ಕೆ ಇತ್ತದು ದೊಡ್ಡ ಮನೆಗಳು ಅಂತ, ಹತ್ತತ್ತು ರೂಮ್ಸು ಹತ್ತತ್ತು. ಈಗೆಲ್ಲ ಏನಂದ್ರೆ ಆ 60-40 ಎಲ್ಲ ಅದ್ರೊಳಗೆ ಇನ್ನೂ ಅರ್ಧ ಅದ್ರೊಳಗೆ ಗಿರ್ದ ಏನಂತಾರೆ ಅದಕ್ಕೆ, ಏನಂತಾರೆ 1 BHK 2 BHK ಹೇಳ್ತಾ ಕೊಡ್ತಾರೆ. ಅದು ಅದರೊಳಗೆ ಕಾಲ್ ಇಟ್ರೆ ಕೈ ಇಡ್ಲಿಕ್ಕೆ ಬರಲ್ಲ, ಕೈ ಇಟ್ಕ ಅಂತ ಮನೆ ಇಟ್ಕೊಂಡು ನಾವು ಮನೆ ಇದೆ ಅಂತ ಹೇಳ್ತೀವಿ ನಾವು. ಅಲ್ಲಿ ರಾಜರು ಎಲ್ಲಿ ಇವರು, ಎಂತೆಂತಹ ಮಹಾನುಭಾವರು, ಇಂತಹ ಶಕ್ತಿಯನ್ನು ಪಡೆದ ಇಡೀ ಸಾಮ್ರಾಜ್ಯವನ್ನ, ಇಡೀ ಭೂಮಂಡಲವನ್ನ ಆತಕ್ಕಂತಹ ರಾಜರು. ಲಕ್ಷ ಕೋಟಿಗಟ್ಲೆ ಬಂಗಾರ ಬೆಳ್ಳಿ ವಜ್ರ ಮುತ್ತು ರತ್ನ ದಾನ ಮಾಡೋವರು, ತಿನ್ನೋರಲ್ಲ, ತುಳ್ಕೋರಲ್ಲ, ಸುಮ್ಮನೆ ಇಟ್ಕೊಂಡವರಲ್ಲ. ಇಂತಹ ದೊಡ್ಡ ದೊಡ್ಡ ಅಧಿಕಾರವನ್ನು ಪಡೆದ, ನಾ ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ, ನಮಗೆ ದೇವರು ಹೇಳಿ ನಮ್ಮ ಮನಸ್ಸನ್ನು ಹೋಗೋದಿಲ್ಲ. ದೇವ್ರು ಬಹಳ ದೊಡ್ಡ ವ್ಯಕ್ತಿ ಇದ್ದಾನೆ ಅವನು. ಮನುಷ್ಯ ದೃಷ್ಟಿಯಿಂದ ಇವರೆಲ್ಲ ದೊಡ್ಡವರು. ಪಾಂಡವರು ಎಷ್ಟು ದೊಡ್ಡವರು? ಪಾಂಡವರು 400 ಯೋಜನ ಅಂದ್ರೆ 400 ಕಿಲೋಮೀಟರ್, 300, 200, 100 ಇಷ್ಟು ಕಿಲೋಮೀಟರ್ ಗಟ್ಟಲೆ ಇಟ್ಟಿರ್ತಕ್ಕಂತಹ ಬೆಳ್ಳಿ ಬಂಗಾರ ವಜ್ರ ಮುತ್ತು ರತ್ನಗಳನ್ನ ದಾನ ಮಾಡಿದ್ದಾರೆ. ನಮಗೆ ಊಹೆ ಮಾಡ್ಲಿಕ್ಕಾಗತ್ತ? ಚಿಂತನೆ ಮಾಡ್ಲಿಕ್ಕಾಗತ್ತ? ಅದು ಒಂದು ಬೆಳ್ಳಿಯ ವಾಟಕ, ಇಡೀ ಜನ್ಮದೊಳಗೆ ಒಂದು ಬೆಳ್ಳಿಯ ವಾಟಕ, ಬೆಳ್ಳಿ ತಂಗಿ ಕೊಡೋದಕ್ಕಿಂತ ತಗೋದೊಳಗೆ ನಾವು ಜಾಸ್ತಿ ಇರ್ತೀವಿ. ಆ ಒಂದು ಕೊಟ್ರೆ ಅಯ್ಯೋ ನಾವು ಇಂತಹ ದಾನ ಮಾಡಿದೀವಿ ಅಂತ ಹೇಳ್ತೀವಿ. ಎಲ್ಲಿ ನಾವು ದಾನ ಮಾಡ್ತೇವೆ, ಎಲ್ಲಿ ಧರ್ಮ ಮಾಡ್ತೇವೆ, ಎಲ್ಲಿ ಯಜ್ಞ ಮಾಡ್ತೇವೆ? ಇಂತಹ ದೊಡ್ಡ ದೊಡ್ಡ ಅಧಿಕಾರದೊಳಗಿರ್ತಕ್ಕಂತಹ ಮಹಾಭಕ್ತರೇ ಉರುಳಿ ಹೋಗ್ಬಿಟ್ರು ದೇವರ ಮುಂದೆ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಇವರೆಲ್ಲ ದೊಡ್ಡ ದೊಡ್ಡ ಸ್ಥಾನ ನಮ್ಗೆ ಅರ್ಥ ಆಗತ್ತಲ್ಲ, ನಮಗ್ ಅರ್ಥ ಆಗೋದು ಮೊದಲಿಗೆ. ಸ್ಟೆಪ್ ಬೈ ಸ್ಟೆಪ್ ನಾವು ಹೋಗ್ಬೇಕು. ಯಾಕಂದ್ರೆ ದೇವರೇನು ನಮ್ಗೆ ಅಷ್ಟು ಬೇಗ ಅರ್ಥ ಆಗೋದಿಲ್ಲ. ಭಗವಂತನ ಮಹಾತ್ಮ್ಯವನ್ನು ತಿಳಿದು ಭಗವದ್ ಭಕ್ತರಾಗಿರ್ತಕ್ಕಂತಹ ಈ ರಾಜರು, ಋಷಿಗಳು, ಮುನಿಗಳು, ದೇವತೆಗಳು, ಇವರಿಗೆ ಇಂತಹ ಅಪಾರವಾದ ಸಾಮರ್ಥ್ಯ ಇದೆ. ಏನವರ ಕಾರ್ಯಗಳು, ಸಮುದ್ರವನ್ನೇ ಕುಡಿತಾರೆ, ಗಂಗೆಯನ್ನೇ ಕುಡಿತಾರೆ, ಪರ್ವತಗಳನ್ನೇ ಎತ್ತಿಡ್ತಾರೆ, ಪರ್ವತಗಳನ್ನು ತೆಗೆದು ಹಾಕಿಬಿಡ್ತಾರೆ, ಪರ್ವತಗಳನ್ನು ಸರಿಸ್ತಾರೆ. ಏನ್ ಬೇಕಾದ್ ಮಾಡೋ ಸಾಮರ್ಥ್ಯ ಇರ್ತಕ್ಕಂತಹ ದೇವತೆಗಳ ಅಧಿಕಾರಿಗಳಾದರೂ ಕೂಡ, ರಾಜರ ಅಧಿಕಾರಿಗಳಾದ್ರೂ ಕೂಡ ನಿಮ್ಮ ಅಧಿಕಾರ ಹೋದ್ಮೇಲೆ ಇಳಿಬೇಕಷ್ಟೇ, ಕೆಳಗಿಳಿ ನಡಿ ಅಂತಾನೆ ದೇವರು. ಇದು ಇವರಿಗೆಲ್ಲ ಎಷ್ಟು ಅಧಿಕಾರ? ಒಂದು ಬ್ರಹ್ಮದೇವರ ಅಧಿಕಾರ ಇಲ್ಲ. ಬ್ರಹ್ಮದೇವರ 100 ವರ್ಷ ಬಹಳ ದೊಡ್ಡದು. ಆ ಬ್ರಹ್ಮದೇವರು 100 ವರ್ಷದೊಳಗೆ ಇವ್ರಿಗೆ ಎಷ್ಟು ಅಂದ್ರೆ ಒಂದು 5 ನಿಮಿಷ 10 ನಿಮಿಷ ಅಷ್ಟೇ. ಬ್ರಹ್ಮದೇವರ ದೃಷ್ಟಿಯೊಳಗೆ ಅಷ್ಟೇ ಮುಗಿದು ಹೋಯ್ತು, ಒಂದು ಕಲ್ಪ ಹೋಗ್ಬಿಡ್ತದೆ. ಇಷ್ಟು 1 ನಿಮಿಷ 2 ನಿಮಿಷ, ನಾನು ಬ್ರಹ್ಮದೇವ ದೃಷ್ಟಿಯಲ್ಲಿ, ನಮ್ಮ ದೃಷ್ಟಿಯಲ್ಲ, ನಮ್ಮ ದೃಷ್ಟಿಯಲ್ಲಿ 1000 ಲಕ್ಷ ವರ್ಷ ಆಗಿರಬಹುದು. ಅಷ್ಟು ಅಧಿಕಾರವನ್ನು ಪಡೆದಿದ್ದಾರೆ ಈ ರಾಜರು ಅಂತಾದರೂ ಆ ರಾಜರಿಗೆ ಏನು ಕಿಮ್ಮತ್ತಿಲ್ಲ. ಯಾರು ನೆನೆಸೋದಿಲ್ಲ, ನೋಡೋದಿಲ್ಲ. ನಮ್ಮನ್ನ ಯಾರು ನೋಡ್ತಾರೆ ಈ ಜಗತ್ತಿನೊಳಗೆ? ನಾವ್ಯಾಕೆ ದೊಡ್ಡವರು ಸುಮ್ಮನೆ ಅಹಂಕಾರ ಪಡಬೇಕು? ಅದೊಂದ್ ಕಡೆಗೆ ಇರ್ಲಿ. ಇಂತಿಂತ ರಾಜರನ್ನ, ದೇವತೆಗಳನ್ನ, ಋಷಿಗಳನ್ನ, ಮುನಿಗಳನ್ನ ಸೃಷ್ಟಿ ಮಾಡತಕ್ಕಂಥವನು ಪರಮಾತ್ಮ. ಇವತ್ತಿನ ಬ್ರಹ್ಮಾಂಡದಲ್ಲಿ ಎಷ್ಟು ಜನ ನಮ್ಮ ದೇಶದಲ್ಲಿ, ಪರದೇಶದಲ್ಲಿ ಬಿಟ್ಬಿಟ್ಟು, ನಮ್ಮ ದೇಶದಲ್ಲಿ, ಪರದೇಶದಲ್ಲಿ ಎಷ್ಟು ದೊಡ್ಡ ದೊಡ್ಡ ಅಧಿಕಾರಿಗಳಿದ್ದಾರೆ ಅಂತ ಹೇಳ್ತೀವಿ. ಜಾಂತರ ಕೋಟ್ಯಾಂತರ ಹಣ ಇದೆ ಅಂತ ಹೇಳ್ತೀವಿ, ಬುದ್ಧಿವಂತರು ಅಂತ ಹೇಳ್ತೀವಿ, ಒಳ್ಳೆಯ ಕೆಲಸ, ದಿನಕ್ಕೆ 1,00,000 ಜನರು ಎಲ್ಲ ಊಟಕ್ಕೆ ಹಾಕ್ತಾರೆ ಅಂತ ಹೇಳ್ತೀವಿ. ಏನೇನೇನೇನೋ ಹೇಳ್ರಿ ನೀವು. ಆದ್ರೆ ಇದೆಲ್ಲವೂ ಕೂಡ ಆ ಋಷಿಗಳು, ದೇವತೆಗಳು ಮಾಡುವಂತಹ ಕಾರ್ಯದ ಮುಂದೆ ತುಂಬಾ ಸಣ್ಣದು. ಇದಕ್ಕೆ 2 ಕಾರಣ ಇದೆ. ಮೊದಲನೇದು, ಧರ್ಮದ ಬುನಾದಿ ಇವರು ಯಾರ ಹತ್ರ ಇಲ್ಲ. ಅವರ ಧಾರ್ಮಿಕರಾಗಿದ್ದು, ವಿಷ್ಣು ಭಕ್ತರಾಗಿದ್ದ ಎಲ್ಲ ಕೆಲಸ ಮಾಡ್ತಾ ಇದ್ದರು. ಅಂತಂತಹ ರಾಜರನ್ನ ಸೃಷ್ಟಿ ಮಾಡಿದ ರಾಜರಿಗೂ ಉತ್ತಮರಾದ ಋಷಿಗಳು, ಅವರಿಗಿಂತಲೂ ಉತ್ತಮವಾದ ದೇವತೆಗಳು, ಅವರಿಗಿಂತಲೂ ಉತ್ತಮರಾದ ವಾಯುದೇವರು, ಬ್ರಹ್ಮದೇವರು, ಅವರಿಗಿಂತಲೂ ಉತ್ತಮರಾದವರು ಲಕ್ಷ್ಮೀದೇವಿ, ಅವಳಿಗಿಂತಲೂ ಉತ್ತಮನಾದವನು ಪರಮಾತ್ಮ.
ಅಂದ್ರೆ ದೇವರ ಅಧಿಕಾರ ಏನು ಅಂತ ನಮ್ಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ತುಂಬಾ ದೊಡ್ಡ ಅಧಿಕಾರ ಇದೆ ಭಗವಂತನಿಗೆ. ನಾವು ದೇವರ ಸರ್ವೋತ್ತಮ ಒಂದು ಶಬ್ದದಿಂದ ದೊಡ್ಡ ವಿಷಯ ಅಲ್ಲ. ಆ ಸರ್ವೋತ್ತಮತ್ವವನ್ನು ತಿಳಿದುಕೊಳ್ಳಿಕ್ಕೆ ಒಂದು ಮಾರ್ಗ ಇದೆ. ಎಷ್ಟೋ ಜನರಿಗೆ ಪಾಪ ಹಳ್ಳಿ ಊರೊಳಗಿರ್ತಾರೆ, ಬಹಳ ಪರಿಚಯ ಇರೋದಿಲ್ಲ ಅವರಿಗೆ. ಇವನು ದೊಡ್ಡ ಸೈಂಟಿಸ್ಟ್, ಜಗತ್ ಪ್ರಸಿದ್ಧ ಅಂತ ಹೇಳಿ ಏನ್ ಅರ್ಥ ಆಗುತ್ತೆ? ಸೈಂಟಿಸ್ಟ್ ತಿಳ್ಕೊಂಡು ಹೋಗ್ಬಿಡ್ತಾನೆ ಅಷ್ಟೇ, ಹೊರತಾಗಿ ಇವ್ರ ಮಹಾತ್ಮೆ ಅರ್ಥ ಆಗೋದಿಲ್ಲ. ಯಾಕೆಂದ್ರೆ ಆ ವಿಷಯದ ಬಗ್ಗೆ ಪರಿಚಯ ಇದ್ದು ಎಲ್ಲಾ ಓದಿ ಕಷ್ಟಪಟ್ಟು ಸಾವಿರ ಜನ ನೋಡಿರ್ತಕ್ಕಂತ ವ್ಯಕ್ತಿಗೆ ಆ ವ್ಯಕ್ತಿಯ ಮಹತ್ವ ಎಷ್ಟು ಅರ್ಥ ಆಗುತ್ತೋ. ಈಗ ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ಪ್ರೈಮ್ ಮಿನಿಸ್ಟರ್ ಅಂತ ಯಾವನೋ ಸಣ್ಣ ಹುಡುಗನಿಗೆ ಇಲ್ಲ ಯಾವ್ದೋ ಒಬ್ಬ ಹಳ್ಳಿ ಒಳಗಿರ್ತಕ್ಕ ಏನೋ ಗೊತ್ತಿಲ್ಲ ಅಂತ ಕಳ್ಸಿ ಹೇಳಿದ್ರೆ ಹೌದಾ ಪ್ರೈಮ್ ಮಿನಿಸ್ಟರ್ ಒಳ್ಳೇದ ಹೋಗಿ ಅಂತ ಬಿಡ್ತಾನೆ ಅಷ್ಟೇ. ಅವನು ಯಾಕೆನೋ ಪರಿಚಯನೇ ಇಲ್ಲ ಅವನಿಗೆ. ಹಾಗಾದರೆ ಭಗವಂತನ ಸರ್ವೋತ್ತಮತ್ವವನ್ನು ತಿಳಿಯಬೇಕಾದರೆ ಮೊದಲೇ ಜಗತ್ತಿನ ಜ್ಞಾನ ಆಗಬೇಕು, ಜಗತ್ತಿನಲ್ಲಿರ್ತಕ್ಕಂತಹ ವ್ಯಕ್ತಿಗಳ ಜ್ಞಾನ ಆಗಬೇಕು, ಅವರವರ ಶಕ್ತಿಯ ಜ್ಞಾನ ಆಗಬೇಕು, ಅವರವರ ಅಧಿಕಾರದ ಜ್ಞಾನವಾಗಬೇಕು. ಇಂತಹ ಅಧಿಕಾರವನ್ನು ಕೊಟ್ಟವನು ಭಗವಂತ ಅಂತನೋ ಜ್ಞಾನವಾಗಬೇಕು. ಹಿಂದೆ ಬಂತು ನಿಜಂ ಪದಂ ಆಪಯತಿ ಪ್ರಣತಾನ್ ಸುಧಿಯ. ಇಂತಿಂತಹ ಪದವಿಯನ್ನು ಕೊಡುವಂತಹ ಭಗವಂತನಿಗೆ ಇವರು ಯಾರಾದ್ರೂ ವಿರೋಧಿಗಳಾಗಲಿ ಸಾಧ್ಯವಿಲ್ಲ. ದೇವರೇ ಬ್ರಹ್ಮದೇವನ ಪದವಿ ಕೂಡಿಸಿದ್ದಾನೆ, ಚಂದ್ರ ಪದವಿ ಕೂಡಿಸಿದ್ದಾನೆ. ಅಂತಹ ದೇವತೆಗಳು ಎಂದೂ ಭಗವಂತನ ವಿರೋಧ ಮಾಡಲು ಸಾಧ್ಯ ಇಲ್ಲ. ವಿರೋಧ ಮಾಡಿದ್ರೂ ಭಗವಂತನಿಗೆ ಅವರನ್ನು ಕುಟ್ಟಿ ಹಾಕುವಂತಹ ಶಕ್ತಿ ಭಗವಂತನಿಗಿದೆ. ಆದ್ದರಿಂದ ಭಗವಂತನಿಗಿಂತಲೂ ಉತ್ತಮನಾದ ವ್ಯಕ್ತಿ ಜಗತ್ತಿನಲ್ಲಿ ಯಾರೂ ಇಲ್ಲ. ಭಗವಂತನೇ ಸರ್ವೋತ್ತಮ ಎಂಬುದಾಗಿ ತಿಳಿಯಬೇಕು ಅಂತ ಶ್ರೀಮದಾಚಾರ್ಯ ತಿಳಿಸ್ತಾ ಇದ್ದಾರೆ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.